ಸಾಮಾನ್ಯವಾಗಿ ಒಂದು ಸಿನಿಮಾದ ಬಗ್ಗೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಮಾತನಾಡ್ತಾ ಇರ್ತೀವಿ. ಬಟ್ ಇವತ್ತು ವಿಶೇಷವಾಗಿ ಶಾಕಾಹಾರಿ ಸಿನಿಮಾದ ಬಗ್ಗೆ ಒಂದು ಹೋಟೆಲ್ ಅಲ್ಲಿ ಅದು ಅಡಿಗೆ ಮನೆಯಲ್ಲಿ ಮಾತಾಡ್ತಾ ಇದ್ವಿ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸನ್ನಿವೇಶಕ್ಕೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಇದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ. ಸರ್, ಸಹಜವಾಗಿ ಅಂದ್ರೆ ಸಿನಿಮಾ ಸಂದರ್ಶನಗಳನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡ್ತೀವಿ. ನೀವು ಅಡಿಗೆ ಮನೇಲಿ ಇದ್ದೀರಿ, ಆದ್ರೂ ಹುಡ್ಕೊಂಡ್ ಬಂದಿದ್ದೀವಿ. ಯಾಕೆ ಸರ್ ಶಾಕಾಹಾರಿಗೆ ಇಷ್ಟೆಲ್ಲ ಬೇಕಾಯ್ತು ಅಂತ? ಹೋಟೆಲ್ ಕತೆ ಹಂಗಾಗಿ ನಾವು ಅಡುಗೆ ಮನೇಲಿ ಮಾಡ್ತಾ ಇರೋದು. ನಾನು ಯೂಶ್ವಲಿ ಯಾವತ್ತೂ ನೋಡಿರಲಿಲ್ಲ ಹೋಟೆಲ್ ಒಳಗಡೆ ಹೆಂಗಿರುತ್ತೆ ಅಂತ. ಇದು ಒಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ಡಿಫ್ರೆಂಟ್ ಆಗಿದೆ. ಶಾಕಾಹಾರಿ ಮುಖ್ಯ ಪಾತ್ರ ಸುಬ್ಬಣ್ಣ ಭಟ್ಟ, ಅದನ್ನು ರಘು ಸರ್ ನಿರ್ವಹಿಸ್ತಾ ಇದ್ದಾರೆ. ಅವನದೊಂದು ಹೋಟೆಲ್ ಇರುತ್ತೆ. ಸೊ ಹಾಗಾಗಿ ಇವತ್ತು ಹೋಟೆಲಲ್ಲಿ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಸರ್, ಈಗ ನಾವು ಸಾಕಷ್ಟು ಸಂದರ್ಭದಲ್ಲಿ ಸಿನಿಮಾದವರ ಜರ್ನಿಗಳನ್ನು ಕೇಳುವಾಗ ಹೇಳ್ತಾ ಇರ್ತೀವಿ. ಒಂದು ಸಂದರ್ಭಕ್ಕೆ ಊಟಕ್ಕೂ ಓಡಾಡ್ತಾ ಇದ್ವಿ, ಹೋಟೆಲ್ಗೆ ಹೋಗ್ತಾ ಇದ್ವಿ, ಅದನ್ನ ತಿನ್ಬೇಕು ಅನಿಸ್ತಿತ್ತು, ತಿನ್ನಕ್ಕಾಗಿರ್ಲಿಲ್ಲ ಅಂತ. ಈ ಥರದ ಬೈಕ್ಗಳು ನಿಮ್ಮ ಲೈಫಿನ ಜರ್ನಿಲಿ ಹೇಗಾದ್ರೂ ನೆನಪಾಗುತ್ತಾ, ಹೇಗಿತ್ತು ಅಂತ? ಇಲ್ಲ ಸರ್, ಆ ಥರದ್ದೇನಿಲ್ಲ ನನಗೆ. ಅಂದರೆ ನನ್ನ ಹತ್ರ ದುಡ್ಡು ಇರಲಾರ್ದಾಗ್ಲೂ ನನಗೆ ಒಳ್ಳೊಳ್ಳೆ ಗೆಳೆಯರಿದ್ರು. ಅವರು ಒಳ್ಳೊಳ್ಳೆ ಊಟ ಕೊಡಿಸೋರು ನನಗೆ, ಒಳ್ಳೊಳ್ಳೆ ನನಗೇನು ಬೇಕೋ ಅದನ್ನೆಲ್ಲ ಕೊಡಿಸೋರು. ಹಾಗಾಗಿ ನನಗೆ ಹಿಂಗೆ ಆಸೆ ಪಟ್ಟಿದ್ದು ಆಗಲಿಲ್ಲ ಅನ್ನೋ ಥರದ್ದು ಏನೂ ಆಗಿಲ್ಲ. ನನಗೆ ಒಳ್ಳೆ ಗೆಳೆಯರು ಇದ್ದಿದ್ದರಿಂದ ನನಗೆ ಏನೇನು ಆಸೆ ಪಟ್ಟಿದ್ದೀನೋ ಎಲ್ಲ ಆಗಿದೆ ಅದು. ಸರ್, ಈಗ ಅಡುಗೆ ಭಟ್ರ ಜೊತೆಗೆ ನಿಮ್ದು ಒಂದು ಸ್ಪೆಷಲ್ ಪಾತ್ರ. ಸಹಜವಾಗಿ ನಿಮ್ಮನ್ನ ಪೊಲೀಸ್ ಆಫೀಸರ್ ಪಾತ್ರದಲ್ಲೇ ತುಂಬಾ ಜನ ನೋಡಿರೋದು ಜಾಸ್ತಿ. ಸೊ ಇದರಲ್ಲಿ ಶಾಕಾರಲ್ಲಿ ಎಷ್ಟು ಡಿಫ್ರೆಂಟ್ ಆಗಿರುವಂಥ ಪಾತ್ರ, ಏನು ಹೇಳಕ್ ಹೊರಟಿದೆ ಪಾತ್ರ ಅನ್ನೋದು? ಅಲ್ಲ, ಎಷ್ಟು ಅಂದರೆ ಪೊಲೀಸ್ ಪಾತ್ರಗಳಲ್ಲೇ ತುಂಬ ವೆರೈಟಿ ಇರುತ್ತಲ್ಲ ಜಗದೀಶ್ ಸರ್. ಅಂದರೆ ಈಗ ಒಬ್ಬ ಪೊಲೀಸ್ ಅಪ್ಪ ಆಗಿರ್ತಾನೆ, ಒಬ್ಬ ಪೊಲೀಸ್ ಅಣ್ಣ ಆಗಿರ್ತಾನೆ, ತಮ್ಮ ಆಗಿರ್ತಾನೆ, ಪೊಲೀಸ್ಗೊಂದು ಫ್ಯಾಮಿಲಿ ಇರುತ್ತೆ. ಆ ಥರದ ಬ್ಯಾಕ್ ಡ್ರಾಪ್ ಇರುವ ಒಂದು ಕ್ಯಾರೆಕ್ಟರ್ ಇದು. ಅಂದರೆ ಈಗ ಪೊಲೀಸ್ ಅಂದರೆ ಒಬ್ಬನು ಬಂದ, ಅರೆಸ್ಟ್ ಮಾಡ್ದ, ಜೈಲಿಗೆ ಹಾಕಿದ, ಆ ಥರದ್ದಲ್ಲ. ಇದಕ್ಕೊಂದು ಫ್ಯಾಮಿಲಿ ಇದೆ. ಅವನು ಉತ್ತರ ಕರ್ನಾಟಕದವನು, ಮಲ್ಲಿಕಾರ್ಜುನ್ ಹಿರೇಮಠ್ ಅಂತ ಅವನ ಹೆಸರು. ಅವನು ತೀರ್ಥಹಳ್ಳಿ ಇದರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನದೊಂದು ಕ್ರೈಸಿಸ್ ನಡೀತಾ ಇರುತ್ತೆ, ಅದ್ರ ಮಧ್ಯೆ ಈ ಕೇಸು. ಸೊ ಈ ಥರದ ಒಂದು ಕ್ಯಾರೆಕ್ಟ್ರು. ತುಂಬ ಹೇಳಿದ್ರೆ ನಮ್ಮ ಡೈರೆಕ್ಟ್ರು ಹೊಡಿತಾರೆ ನನಗೆ. ಸರ್, ಸಹಜವಾಗಿ ಅಂದ್ರೆ ಈಗ ನಿಮ್ಮ ಇಷ್ಟದ ಅಡಿಗೆ ತಿನಿಸು ಏನಾಗಿರುತ್ತೆ? ಸೊ ಸಿನಿಮಾದಲ್ಲಿ ಶಾಕಾಹಾರಿಗೂ ಅದಕ್ಕೆ ಸಂಬಂಧ ಇದೆಯಾ, ಹೇಗಿತ್ತು ಅಂತ? ನನಗೆ ತುಂಬ ಇಷ್ಟ ಅಂದರೆ ರೊಟ್ಟಿನೇ. ನಾವು 3 ಹೊತ್ತು ರೊಟ್ಟಿ ಕೊಟ್ಟರೆ ತಿಂತೀನಿ. ಉತ್ತರ ಕರ್ನಾಟಕದವ್ರು ಇನ್ನೇನಿರಬೇಕು, ರೊಟ್ಟಿ ಕೊಟ್ಟರೆ ತಿಂತಾ ಇರ್ತೀವಿ. ಅದು ಬಿಟ್ಟರೆ ಉಪ್ಪಿಟ್ಟು, 3 ಹೊತ್ತು ಉಪ್ಪಿಟ್ಟು ಕೊಟ್ಟರೆ 3 ಹೊತ್ತು ಉಪ್ಪಿಟ್ಟು ತಿಂತೀನಿ ನಾನು. ನಿಮ್ಗೆ ಅಂದ್ರೆ ಅಡಿಗೆ ಮಾಡಕ್ ಬರುತ್ತಾ? ಯಾವ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀರಾ ಮಾಡೋದಾದ್ರೆ? ಸೊ ಯಾವತ್ತರ ಟ್ರೈ ಮಾಡಕ್ ಹೋಗಿ ಅಯ್ಯೋ ಇದು ವೇಸ್ಟ್ ಆಯ್ತಲ್ಲ ಅಂತ, ಅಥವಾ ಗೆಸ್ಟಿಗೆ ನೀಡಕ್ ಹೋಗಿ ಬೈಸ್ಕೊಂಡಿದ್ದು, ಈ ತರದ್ದೆಲ್ಲ ಒಂದಿಷ್ಟು ಮುಜುಗರದ ಸನ್ನಿವೇಶ ಏನಾದ್ರು ಆಗಿದೆಯಾ ಸರ್? ಇಲ್ಲ, ಮುಜುಗರ ಸನ್ನಿವೇಶ ಆಗಿಲ್ಲ. ಯಾಕೆಂದ್ರೆ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ರೊಟ್ಟಿ ಚಪಾತಿ 2 ಬಿಟ್ಟು ನಾನು ಅಡುಗೆ ಸಖತ್ತಾಗಿ ಮಾಡ್ತೀನಿ. ಬೆಂಗಳೂರಿಗೆ ಬಂದು 1 ವರ್ಷ ನಾನು ಯಾಕೆ ಬಂದಿದ್ದೀನಿ ಅನ್ನೋದು ಮರ್ತೇ ಹೋಗ್ಬಿಟ್ಟಿದ್ದೆ ನಾನು. ಯಾಕೆಂದರೆ 3 ಹೊತ್ತು ನಾನು ಅಡುಗೆ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡಿದ್ದೆ.